कर्नाटका गुलबर्गा लोक आयुक्त सुपरिटेंडेंट ऑफ पुलिस जॉन एंटोनी ने गुलबर्गा यूनिवर्सिटी हॉस्टल का अचानक दौरा किया। गुलबर्गा यूनिवर्सिटी के स्टूडेंट हॉस्टल में नाकिस खुराक की तकसीम के इल्जामात के पेश नज़र जब लोक आयुक्त सुपरिटेंडेंट ऑफ पुलिस जॉन एंटोनी ने हॉस्टल का दौरा किया तो तालिबात ने गंगा हॉस्टल, न्यू स्टूडेंट हॉस्टल और एम्प्लॉयड वुमेन्स हॉस्टल से खाने के टेंडर हासिल किए हुए लोग नाकिस मियार और कम खुराक दे रहे हैं। स्टूडेंट्स के कंप्लेंट के बावजूद उन्होंने स्टूडेंट्स की दरख्वास्तों को जवाब नहीं दिया। मालूम हुआ है कि लोक आयुक्त सुपरिटेंडेंट ऑफ पुलिस जॉन एंटोनी गुलबर्गा यूनिवर्सिटी के स्टूडेंट हॉस्टल और वुमेन्स एम्प्लॉयड हॉस्टल में खाने के इंतजामात का जायजा ले रहे थे। लोक आयुक्त एसपी जॉन एंटोनी ने वाइस चांसलर पर ब्रहमी का इजहार किया। ब्यूरो रिपोर्ट, अतराफ टीवी, उर्दू न्यूज़। ಅಲ್ಲ ಅದೇನೋ ಆಗ್ತಾ ಇರ್ತದೆ ಸರ್, ಅದೆಲ್ಲ ನಾವು ಕ್ಲಿಯರ್ ಮಾಡಿಸ್ತಿರ್ತೀವಿ. ಅದು ರೆಗ್ಯುಲರ್ ಇದನ್ನೇ ಅದ ಸರ್. ಅಲ್ಲ ರೆಗ್ಯುಲರ್ ಆಗಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಆಗೋದಿಲ್ಲ. ಪರ್ಮನೆಂಟ್ ಸೊಲ್ಯೂಷನ್ ಅಂದ್ರೆ ಡ್ರೈನೇಜ್ ಪೂರ ಮೊದಲು ಇಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ಸ್ ಇದ್ರು ಸರ್. ಅಲ್ಲ ಮೊದಲಿನ ವಿಡಿಯೋ ನೋಡೋದಿದೆ ನಾವು ಇಲ್ಲ ಸರ್. ಜೆಂಟಲ್ಮನ್ ಐ ಡೋಂಟ್ ವಾಂಟ್ ಮೇಸ್ತ್ರಿಗಳು ಏನು ಹೇಳಕ್ ಹೋಗ್ಬೇಡಿ ನೀವು. ಇಲ್ಲ ನಿಮಗೆ ಎಲ್ಲಿ ಉಳಿಯೋದೆಲ್ಲಿ ನಮ್ದು ಇದನ್ನೇ ಉಳಿಯೋದೆಲ್ಲಿ ಎಲ್ಲಿ ಉಳ್ಕೊಂಡಿದ್ರೆ ಎಲ್ಲಿ ತಾವು? ಇಲ್ಲ ಗುಲ್ಬರ್ಗದಲ್ಲಿ ಅಲ್ಲಿ ಊರಲ್ಲಿ ಉಳ್ಕೊಂಡಿದ್ದೀರಿ. ಓಕೆ ಓಕೆ. ಇಲ್ಲೇ ರೆಸಿಡೆಂಟ್ ಇಲ್ಲಿ ಕ್ಯಾಂಪಸ್ ಅಲ್ಲಿ ಏನಿಲ್ಲ. ಓಕೆ ಹಾ. ಬಟ್ ಇದೆಲ್ಲ ಸಮಸ್ಯೆಗಳು ನೀವು ನಾವು ಮಾಡ್ತಿರ್ತೀವಿ ಸರ್. ಅವಾಗ ಅವಾಗ ಎಲ್ಲ ಏನೋ ನೀರಿಂದನೂ ಪ್ರಾಬ್ಲಮ್ ಇಲ್ಲ ಸರ್. ಎಲೆಕ್ಟ್ರಿಕಲ್ ನಾವೆಲ್ಲ ಯೂತ್ ಫೆಸ್ಟಿವಲ್ ಅಂತ ಮಾಡಿ ಕಂಪಲ್ಸರಿ ಕೇಳಿದ್ರೆ ಡೆಫಿನೆಟ್ಲಿ ಸಹಜ. ಅವ್ರಿಗೆ ಲೈಟ್ ಇಲ್ಲ ಅಂದ್ರೆ 20 ಮಿನಿಟ್ ಸಹಜ ಬರ್ತಾರೆ. ಹೌದು, ಫ್ಯಾನ್ ಅಂದ್ರೆ 20 ಮಿನಿಟ್ ಸಹಜ ಬರ್ತಾರೆ. ಬಿಕಾಸ್ ಯು ಆರ್ ಸ್ಟೇಯಿಂಗ್ ಹಿಯರ್ ಯು ಆರ್ ಅಕ್ಸೆಸಿಬಲ್ ಕಂಫರ್ಟಬಲ್ ಮನೆ ಮರಗಿದೆ. ಮೋರ್ ಓವರ್ ಐ ಥಿಂಕ್ ಇವರೆಲ್ಲ ಇಂಜಿನಿಯರ್ಸ್ ಅಂತ ಗೊತ್ತೇನಮ್ಮ ನಿಮಗೆ? ದಿಸ್ ಇಸ್ ದ ಫ್ಯಾಕ್ಟ್. ದೇ ನೋ ಓನ್ಲಿ ವಿಸಿ. ಯಾಕಂದ್ರೆ ವಿಸಿ ಇಲ್ಲಿ ಓಡಾಡ್ತಾರೆ, ದಿವಸ ಮಾತಾಡ್ತಾರೆ, ಏನು ಸುಖ ದುಃಖ. ಇವ್ರು ಇಂಜಿನಿಯರ್ಸ್ ಅನ್ನೋದು ಗೊತ್ತೇ ಇಲ್ಲ ಅವ್ರಿಗೆ. ಲೇಡೀಸ್ ಹಾಸ್ಟೆಲ್ ಕಡೆ ಎಲ್ಲಿ ಯಾಕೆ ಅಮ್ಮ ಇವರೆಲ್ಲ ಮಕ್ಕಳಿದ್ದಂಗೆ ವಾರ್ಡನ್ ಇದ್ರೆ ಮಾತ್ರ ಬರ್ತೀವಿ ಸರ್ ನಾವು. ಹೌದು ಇರ್ಲಿ, ವಾರ್ಡನ್ಗೆ ಹೇಳ್ಬೇಕು ನಾನು ಬರ್ತಾ ಇದ್ದೀನಿ ಅಷ್ಟೇ ಬರ್ತೀವಿ ಸರ್. ಆಯ್ತಪ್ಪ, ವಾರ್ಡನ್ಗೆ ಫೋನ್ ನಂಬರ್ ಇಲ್ಲ ತಮಗೆ? ವಾರ್ಡನ್ ವಾರ್ಡನ್ಗೆ ಮಾತಾಡಿ, ಅಣ್ಣ ನಾನು ಬರ್ತಾ ಇದ್ದೀನಿ, ಅಪ್ಪ ನಾನು ಬರ್ತಾ ಇದ್ದೀನಿ, ಅಕ್ಕ ನಾನು ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರು ಬೇಡ ಅಂತ ಹೇಳ್ತಾರ? ಇಲ್ಲ ಅವ್ರು ಆಯ್ತಪ್ಪ, ಎಷ್ಟು ಸಮಯ ನೀವು ಬಂದಿದ್ರಿ ಇವ್ರ ಹತ್ರ? ಇಲ್ಲ ಇವ್ರ ಹತ್ರ ನಾವು ಹಂಗೇನು ಅವ್ರು ಏನು ಅವ್ರನ್ನ ಕರ್ಕೊಂಡು ಎಷ್ಟು ಸಮಯ ಬಂದ್ರಿ? ಇಲ್ಲ ಅವ್ರು ಯಾವಾಗ ಹೇಳ್ತಾರ ಅವಾಗ ಬರ್ತೀವಿ ಸರ್. ದೊಡ್ಡ ಯಾರು ಇವರೇ ಬಂದಿದ್ದ? ಭಯ ಪಡ್ತಾರೆ ಸರ್. ನಮಗೆ ಬೇರೆ ಟೈಪ್ ಮಾತಾಡೋದು, ಎಲ್ಲರಿಗೆ ಬೇರೆ ಟೈಪ್ ಮಾತಾಡಿದ್ರೆ ಸರ್. ನಿನ್ನ ನೈಟ್ ಟೈಪ್ ಏನಂತ ನೀವು ಏನ್ ಕಂಪ್ಲೇಂಟ್ ಮಾಡ್ರಿ, ಮುಗರೆ ಹೇಳಿದ್ರೆ ಹೋಗಿ ಸರ್. ಎಲ್ಲರ ಪರವಾಗಿ ಮಾತಾಡಿದ್ವಿ ನಾವು ಸರ್. ನಾವು ಕೊಟ್ಟಿದ್ದೆಲ್ಲ ಸ್ಟೇಟ್ಮೆಂಟ್ಸ್ ರಾಂಗ್ ಆಗತ್ತ ಸರ್. ಇವ್ರು ಏನ್ ಸರ್ ಹೇಳಿದ್ರಲ್ಲ, ಫೇಕ್ ಸ್ಟೇಟ್ಮೆಂಟ್ ಕೊಡ್ಬೇಕಪ್ಪ. ಎಲ್ಲರೂ ಇದಾರಲ್ಲ, ಈಗ ಟೈಮಿಂಗ್ ಮೇಂಟೆನೆನ್ಸ್ ಆಗ್ತಾ ಇಲ್ಲ, ಕ್ವಾಲಿಟಿ ಇದ್ದಿಲ್ಲ, ಅದು ಇಟ್ಸ್ ಓಕೆ. ಇವ್ರು ಏನ್ ಮಾಡಿದ್ರೆ ಸರ್, ಎಕ್ಸ್ಟ್ರಾ ಆರ್ಡಿನರಿ ಆಗಿ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಏನು ಎಕ್ಸ್ಟ್ರಾ ಆರ್ಡಿನರಿ ಅಂತಂದ್ರೆ, ಇಲ್ಲಿ ಮೆಸ್ ಬಿಲ್ಲು ಸರ್ ಒಂದಿನ ಡಿಲೇ ಆಗಿತ್ತಂದ್ರೆ ಪೆನಾಲ್ಟಿ ತಗೊಂತಾರ ಅಂತ ಹೇಳಿದ್ದಾರೆ. ಅದು ಒಂದರ ಉಪನ ಯಾರ್ದನ್ನ ತಗೊಂಡಿರ ಅದನ್ನ ಕೇಳ್ರಿ. ಸೆಕೆಂಡ್ ಏನಂತ ಹೇಳ್ತಾ ಇದ್ದಾರೆ ಸರ್, 10 ಗಂಟೆಗೆ ಹಾಸ್ಟೆಲ್ ತಗೊಂಡ್ಬರ್ತಾರೆ ಅಂತ ಹೇಳ್ತಾರೆ ಫುಡ್. ಪೆನಾಲ್ಟಿ ಯಾರು ನಾ ತಗೊಂತೀನಿ ಅಂತ ಹೇಳಿದ್ದಾರೆ ಸರ್ ಇವರು ಸರ್ ಮುಂದೆ ಹೇಳಿದ್ರೆ. ಅದು ₹1 ಸರ್ ಇದುವರೆಗೆ ತಗೊಂಡಿಲ್ಲ ನಾನು. ಆನಂತರ ಸೆಕೆಂಡ್ 10 ಗಂಟೆಗೆ ತಗೊಂಡ್ಬರ್ತೀನಿ ಅಂತಂದ್ರು. ಸಿಸಿ ಕ್ಯಾಮ್ರಾ ಸರ್ ಚೆಕ್ ಮಾಡ್ರಿ ತಂದಿವಿ. ಈ ಫೇಕ್ ಸ್ಟೇಟ್ಮೆಂಟ್ ಹೇಳ್ಬೇಡ್ರಿ ಅಂತಂದ್ವಿ. ಏನಿದೆ ರಿಯಾಲಿಟಿ ಹೇಳ್ರಿ ತಾವು. ಆಗ ಕ್ವಾಲಿಟಿ ಸರಿಯಾಗಿಲ್ಲ, ಇಟ್ಸ್ ಓಕೆ. ಅದರಲ್ಲಿ ಹಳ್ಳು ಬರ್ತವೆ, ಅದರಲ್ಲಿ ಇಟ್ಸ್ ಓಕೆ. ಅದರಲ್ಲಿ ಏನಾದ್ರು ಹುಳ ಬರ್ತವೆ, ಅದು ಹೇಳ್ರಿ. ಈ ಫೇಕ್ ಸ್ಟೇಟ್ಮೆಂಟ್ ಹೇಳ್ಬೇಡ್ರಿ ಅಂತ ಹೇಳಿದ್ದೀನಿ ಸರ್. ಅದು ಬಿಟ್ರೆ ನಾನು ಏನಾದ್ರು ಎಲ್ಲರೂ ಕೇಳ್ರಿ ಸರ್. 10 ಗಂಟೆಗೆ ಊಟ ಬರೋ ಸರ್. ಯಾವಾಗ? ರಾತ್ರಿ ಮಾರ್ನಿಂಗ್ 10 ಆಲ್ಮೋಸ್ಟ್ 9:50 ಬಾದೆ ಊಟ ಬರೋ ಸರ್. ಸರ್ ಮನೆ ನಿನ್ನೆ ಸರ್ ಬಂದು ಹೋಗಿದ್ದು. ನೆಕ್ಸ್ಟ್ ನಿನ್ನೆ ಸರ್ 9:50 ಊಟ ಬಂದಿತ್ತು ಸರ್. ನಮಗೆ 10 o'clock HOD ಸರ್ ಕ್ಲಾಸ್ ಇತ್ತು ಸರ್. ಯಾರು ಹಿಂದೆ ಮುಂದೆ ಲೇಬರ್ ಪ್ರಾಬ್ಲಮ್ ಅಸಲ ಆಗ್ಲಕತ್ತ ಸರ್. ಅದನ್ನ ಒಬ್ಬರೇ ಲೇಬರ್ ಆದ್ರೆ ಸರ್, ಒಬ್ಬರು ಲೇಬರ್ ಮಾಡ್ತಾರೆ ಸರ್. ಈಗ 6 ಜನ ಲೇಬರ್ ಯಾರು ಕೊಡ್ಬೇಕಮ್ಮ? ನಾವು ಕೊಡ್ಬೇಕ್ರಿ. ಈಗ 6 ಜನ ನಮ್ಮ ಕಡೆಯಿಂದ ಸರ್ ಒಬ್ರು ಮಾತಾಡಿ. ಯಾರು ಕೊಡ್ಬೇಕು? ಲೇಬರ್ ನಾವು ಕೊಡ್ಬೇಕು. ಇಟ್ ಇಸ್ ಯುವರ್ ಹೆಡ್. ನೀವು ಟೆಂಡರ್ ಹಾಕುವಾಗ ಇಟ್ ಇಸ್ ಏನೇ ಇದ್ರು ನಾವು ಮ್ಯಾನೇಜ್ ಮಾಡ್ತೀವಿ ಅಂತ ನೀವು ತಗೊಂಡಿರೋದು. ಮತ್ತೆ ನೀವು ಮ್ಯಾನೇಜ್ ಮಾಡ್ಬೇಕು. ಲೇಬರ್ ಪ್ರಾಬ್ಲಮ್ ಇವ್ರ ಮುಂದೆ ಯಾಕೆ ಹೇಳ್ತೀರಿ ಸರ್? 2023 ಲಿಂದ ಬಿಲ್ ಆಗಿದೆ ಸರ್. ಒಂದ್ ನಿಮಿಷ ಆಗಿಲ್ಲ. ಟೆಂಡರ್ ಯಾಕೆ ಪಾರ್ಟಿಸಿಪೇಟ್ ಮಾಡಿದ್ರಿ? ಬಿಟ್ಬಿಡಿ. ಅಲ್ಲ, ಈಗ 1 ವರ್ಷ ನಿಮ್ಗೆ ಆಗಿಲ್ಲ ಅಂತ ಇವ್ರು ಹೊಟ್ಟೆ ಒಳಗೆ ಹೊಡ್ತೀರಮ್ಮ ನೀವು. ಊಟ ಬಂದ್ ಮಾಡಿಲ್ಲ ಸರ್. ನಾನು ಒಂದ್ ನಿಮಿಷ, ಈ ರೀತಿ ಊಟ ಕೊಡೋದ? ಊಟ ಬಂದ್ ಮಾಡಿಲ್ಲ. ಈ ರೀತಿ ಕೊಡ್ತಾ ಇದ್ರಿ ತಾವು? ಇಲ್ಲ ಸರ್. ಇದು ಕೊಡೋದು ಊಟನಮ್ಮ? ಒಂದೇ ಲೇಬರ್ ಇದ್ದಾರೆ. ಅಲ್ಲ ನಾನು ಹೇಳೋದು ಲೇಬರ್. ನೀನ್ 10 ಜನ ಆಗ್ತೀಯೋ 20 ಜನ ಆಗ್ತೀಯೋ, ಒಬ್ಬರನ್ನ ಇಟ್ಕೋತೀಯ, ಇಟ್ಕೊಳ್ಳೋದಿಲ್ಲ. ಇಟ್ ಇಸ್ ಯುವರ್ ಹೆಡ್ಡೇಕ್ ಯಾರ್. ಇದು ನಿಮ್ ಸಮಸ್ಯೆ, ಅವ್ರ ಸಮಸ್ಯೆ ಅಲ್ಲ ಅದು. ಇಟ್ ಇಸ್ ನಾಟ್ ಅಡ್ಮಿನಿಸ್ಟ್ರೇಷನ್ ಸಮಸ್ಯೆ.
ಇಟ್ ಇಸ್ ನಿಮ್ ಪ್ರಾಬ್ಲಮ್ ಅದು, ನಿಮ್ ಇಂಟರ್ನಲ್ ಪ್ರಾಬ್ಲಮ್ ಅದು. ನೀವು ಮಾತಾಡೋಂಗೇ ಇಲ್ಲ, ಲೇಬರ್ ಇಲ್ಲ ಅಂತ ಹೇಳಿ ನಮ್ಮ ಹತ್ರ ಹೇಳೋಂಗೇ ಇಲ್ಲ. ಅಲ್ಲ ನಿಮ್ಮ ಹತ್ರ ಹೇಳೋದು. ಮತ್ತೆ ಯಾಕೆ ಹೇಳ್ತಾ ಇದ್ರಿ ನೀವು? ಅವಾಗಿಂದ ಮಾತಾಡ್ತೀರಿ ಲೇಬರ್ ಲೇಬರ್ ಅಂತೀರಿ ನೀವು. ಮತ್ತೆ ಅರೆ ಲೆಟರ್ ಮಾತ್ರ ಒಂದ್ ನಿಮಿಷ ನಾನು ಹೇಳೋದು, ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಟು ಸ್ಪೀಕ್ ಓನ್ಲಿ ಹಿಯರ್. Just terminate this, sir. Black is black. ಇದು ಮಾಡಿ. ಮ್ಯಾನ್ ಪವರ್ ಲಾಗ್ನು ಹಾಕ್ತಾರೆ. They should not participate in a tender only. ಸರ್ ಲೇಬರ್ಗೋಸ್ಕರ ನಾವು ಮ್ಯಾನ್ ಪವರ್ ಇದ್ದಾರೆ ಸರ್ ಯೂನಿವರ್ಸಿಟಿಯಲ್ಲಿ. ಅವ್ರೇನು ಮಿಸ್ಟರ್? ಯಾಕೆ ಅದೆಲ್ಲ ಹೇಳಕ್ ಹೋಗ್ಬಿಡಿ. ನೀವು ಟೆಂಡರ್ಗಿಂತ ನಿಮ್ಮ ಪ್ರಕಾರ ಏನದು ಅಷ್ಟು ಮಾತಾಡಿ ಉಳಿದಿದ್ದು ಏನು ಬಿಟ್ಬಿಡಿ. ಆಮೇಲೆ ಕ್ವಶನ್ ಏನು ಮಾಡ್ಬೇಕು ಅದನ್ನ ಅಷ್ಟೇ ಮಾತಾಡಿ. ಸರ್, ನಾವೇನ್ ಮಾಡಿ ಸರ್? You don't have any rights to speak to the children, I am telling you. Yes, sir. Moreover, this is a ladies hostel it is. ನೀವು ಬರೋ ಸ್ಟೆಪ್ಪಿನ ಆಗೋಂಗನೇ ಇಲ್ಲ ಇಲ್ಲಿ. ಅರ್ಥ ಆಯ್ತಲ್ಲಪ್ಪ? ಇಲ್ಲಿ ಬರ್ಬೇಕು, ಬರೀ ಲೇಡೀಸ್ ಅಷ್ಟೇ ಬರ್ಬೇಕು ಇಲ್ಲಿ. ಇಲ್ಲಿ ಬಂದು ಆಟ ಆಡೋದೆಲ್ಲ ಇಲ್ಲ. ಇನ್ಮೇಲೆ ಇಲ್ಲಿ ಎಂಟ್ರಿ ಇಲ್ಲ ಇವ್ರಿಗೆ. ಸರ್ ಸ್ವಲ್ಪ ನೋಡಿ, ಯು ಶುಡ್ ನಾಟ್ ಎಂಟ್ರಿ. ಇಲ್ಲಿ ಬರೋಂಗನೇ ಇಲ್ಲ ಅವರು. ನೀವು ಲೇಡೀಸನ್ನ ಅರೇಂಜ್ ಮಾಡ್ಕೊಳಮ್ಮ ಮಾಡೋದಿದ್ರೆ. ದಿಸ್ ಥಿಂಗ್ ಶುಡ್ ಬಿ ಒಂದು ಮೊದಲು ಅದನ್ನ ಬಾಕ್ಸ್ ಮಾಡಿ ಅಪ್ಪ, ಕಂಪ್ಲೇಂಟ್ ಬಾಕ್ಸ್ ಮಾಡಿ. ಅರ್ಧದಲ್ಲ ವಿಲ್ ವಿಸಿಟ್ ಅಮ್ಮ, ಒನ್ಸ್ ಅಗೇನ್ ವಿಲ್ ವಿಸಿಟ್. ನಾವು ಮೇಲೆ ಮೇಲೆ ಬರ್ತಾ ಇರ್ತೀವಿ ಅಮ್ಮ. ಓಕೆ, ಡೋಂಟ್ ಹೆಸಿಟೇಟ್. ಓಪನ್ ಆಗಿರ್ಬೇಕು, ಯಾರಿಗೂ ಹೆದರುವಂತ ಅವಶ್ಯಕತೆ ಇಲ್ಲ. ನಿಮ್ಮ ತಂದೆ ತಾಯಿ ಪೇಮೆಂಟ್ ಮಾಡಿದಂತ ಇದರಲ್ಲಿ ನೀವು ಊಟ ಮಾಡ್ತಾ ಇದ್ದೀರಿ. ಅರ್ಥ ಆಯ್ತಲ್ಲ? ಯಾರು ನಿಮಗೆ ಪುಕ್ಕಟೆ ಕೊಡ್ತಾ ಇಲ್ಲ ಇಲ್ಲಿ. ಅರ್ಥ ಆಯ್ತಲ್ಲ? 93640. ಯಾರಿಗೂ ಹೆದರುವಂತ ಅವಶ್ಯಕತೆ ಇಲ್ಲ. ಓಕೆ, ನಿಮಗೀಗ ಚೀಫ್ ವಾರ್ಡನ್ ಬಂದಿದ್ದಾರೆ. ಚೀಫ್ ವಾರ್ಡನ್ ಸಾಹೇಬ್ರೆ, ಸ್ವಲ್ಪ ನಂಬರ್ ಕೊಡಿ ಅವರಿಗೆ. ತಮ್ಮ ನಂಬರ್ ಶೇರ್ ಮಾಡಿ ಅವ್ರಿಗೆ. ಇದೆಯಾ? ವೆರಿ ಗುಡ್. ವಾರ್ಡನ್ ಅವ್ರದ್ದು ಇದೆ. ಒಂದು ಮೆಸೇಜ್ ಹಾಕ್ತಾರಿ, ಮತ್ತೆ ಇಲ್ಲೊಂದು ಕಂಪ್ಲೇಂಟ್ ಬಾಕ್ಸ್ ಮಾಡ್ತದೆ. ನಿಮ್ಗೆ ಏನೋ ರಿಜಿಸ್ಟರ್ಡ್ ಇದ್ರೆ ಅದು ಬಂದು ಕಂಪ್ಲೇಂಟ್ ಬಾಕ್ಸ್ ಅಲ್ಲಿ ನಿಮ್ದು ಕಂಪ್ಲೇಂಟ್ ನ ಹಾಕಿ. ಅರ್ಥ ಆಯ್ತಲ್ಲ? ಏನ್ ಹೆದರ್ಕೊಳ್ಬೇಡಿ. ಓಕೆ, ಏನಾದ್ರು ಸಜೆಷನ್ ಇದ್ರು ಬರ್ದಾಗಿ. ಸಜೆಷನ್ ಇದ್ರು ಬರ್ದಾಗಿ. ಓಕೆ, ಬರೀ ಕಂಪ್ಲೇಂಟ್ ಅಂತಲ್ಲ, ಕಂಪ್ಲೇಂಟ್ ಏನಾದ್ರು ಸಜೆಷನ್ ಇದ್ರು ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸಜೆಷನ್ ಇದ್ರು ಬರ್ದಾಗಿ. ಓಕೆ, ದಟ್ ಕ್ಯಾನ್ ಇಂಪ್ರೂವ್. ಓಕೆ, ಥ್ಯಾಂಕ್ ಯು. टीवी, हर बात सच के साथ।